ಈ 500 ರೂಪಾಯಿ ನೋಟು ನಿಮ್ಮ ಬಳಿ ಇದೆಯಾ? ಇದ್ರೆ ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇಡೀ ದೇಶವೇ ಮತ್ತೆ ಅಲುಗಾಡಲಿದೆ. ಈ ಹಿಂದೆ ಕೇಂದ್ರದ ಮೋದಿ ಸರ್ಕಾರದಿಂದ ಹಳೆಯ 1000 ರೂಪಾಯಿ ನೋಟು ಹಾಗೂ 500 ರೂಪಾಯಿ ಮುಖಬೆಲೆಯ ನೋಟ್ ಬ್ಯಾನ್ ಮಾಡಲಾಗಿತ್ತು. ಈಗ ದಿಢೀರನೆ ದೇಶದ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಸಾರ್ವಜನಿಕರಿಗೆ ಬಿಗ್ ಶಾಕ್ ಒಂದನ್ನು ನೀಡಿದೆ. ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಭ್ರಷ್ಟಾಚಾರ ಹಾಗೂ ಲಂಚಗುಳಿತನ, ಹಣದ ಹರಿವು ಒಂದೆಡೆಗೆ ಸೋರಿಕೆ ಆಗ್ತಾ ಇರೋದು, ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿದ ಕೇಂದ್ರ ಸರ್ಕಾರ ದೇಶದಲ್ಲಿ ಮತ್ತೊಂದು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ದಿಢೀರನೆ RBI ಮಹತ್ವದ ಆದೇಶವನ್ನು ಹೊರಡಿಸಿದೆ. ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಈ 500 ರೂಪಾಯಿ ನೋಟ್ ಇದ್ದವರಿಗೆ ಬಿಗ್ ಶಾಕ್ ಒಂದನ್ನು ನೀಡಿದೆ. ದೇಶದಲ್ಲಿಯೂ ಹೊಸ 500 ರೂಪಾಯಿ ಮುಖಬೆಲೆಯ ನೋಟ್ಗಳು ನಕಲಿ ಸೃಷ್ಟಿಯಾಗಿರೋದು ತುಂಬ ಸರಳವಾಗಿರುವ ಕಾರಣಕ್ಕೆ ಇಡೀ ದೇಶದಲ್ಲಿಯೇ ಸಾಕಷ್ಟು ನಕಲಿ ನೋಟ್ಗಳು ಪತ್ತೆಯಾಗಿವೆ. ಹಾಗೂ ನಕಲಿ ನೋಟ್ಗಳ ಮುದ್ರಣ ಕೇಂದ್ರಗಳನ್ನು ಸಹ ಈಗಾಗಲೇ ಪೊಲೀಸರು ಮುತ್ತಿಗೆ ಹಾಕಿದ್ದಾರೆ. ಜೊತೆಗೆ ಬೇರೆ ರಾಷ್ಟ್ರಗಳಿಂದ ಈ ನಕಲಿ ನೋಟ್ಗಳು ನಮ್ಮ ಭಾರತವನ್ನ ಪ್ರವೇಶಿಸುತ್ತಿವೆ. ಈಗಾಗಲೇ ನಿಮ್ಮ ಬಳಿ ಇರುವಂತಹ 500 ರೂಪಾಯಿ ಮುಖಬೆಲೆಯ ನೋಟಿದ್ರೆ RBI ಮತ್ತೊಂದು ಸೂಚನೆಯನ್ನ ನೀಡಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಈಗಾಗಲೇ ನೀವು ಕೂಡ ಈ ವಿಷಯವನ್ನ ತಿಳಿದುಕೊಂಡು ಮುನ್ನೆಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಿ. ಬನ್ನಿ, ಇಷ್ಟಕ್ಕೂ 500 ರೂಪಾಯಿ ಮುಖಬೆಲೆಯ ನೋಟ್ ಇದ್ದವರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿರುವಂತಹ ಸೂಚನೆಯಾದರೂ ಏನು? ದೇಶದಲ್ಲಿ ಹೆಚ್ಚುತ್ತಾ ಇರೋ ನಕಲಿ ನೋಟ್ಗಳ ಮುದ್ರಣ ಹಾಗೂ ನಕಲಿ ನೋಟ್ಗಳ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನ ಒದಗಿಸುತ್ತಿರುವ ಉದ್ದೇಶಕ್ಕಾಗಿ RBI ತೆಗೆದುಕೊಂಡಿರುವ ಮಹತ್ವದ ಕ್ರಮ ಏನು? ಮತ್ತೆ ದೇಶದಲ್ಲಿ ನೋಟ್ ಬ್ಯಾನ್ ಆಗುತ್ತಾ? ಇಡೀ ದೇಶವೇ ಮತ್ತೆ ಅಲುಗಾಡುತ್ತಾ? ಅಥವಾ ಈಗಾಗಲೇ 2000 ರೂಪಾಯಿ ಮುಖಬೆಲೆಯ ನೋಟ್ಗಳು ನಿಧಾನವಾಗಿ ಕಣ್ಮರೆಯಾದಂತೆ ಈ ನೋಟ್ಗಳೇನಾದರೂ ಕಣ್ಮರೆಯಾಗ್ತಾವಾ? ಇಷ್ಟಕ್ಕೂ ಏನಾಗಲಿದೆ? ಈ ಹಣ ಇದ್ದವರು ಏನನ್ನ ಮಾಡಬೇಕು? ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ATMಗಳಲ್ಲಿ 100 ರೂಪಾಯಿ ನೋಟು ಮತ್ತು 200 ರೂಪಾಯಿ ಮುಖಬೆಲೆಯ ನೋಟ್ಗಳು ಗ್ರಾಹಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುವಂತೆ ಬ್ಯಾಂಕುಗಳು ಕ್ರಮವಹಿಸಿ RBI ನಿರ್ದೇಶಿಸಿದೆ. ಇದರ ಬೆನ್ನಲ್ಲಿಯೇ ಕೇಂದ್ರ ಸರ್ಕಾರ ಬ್ಯಾಂಕುಗಳು ಕ್ರಮವಹಿಸಲು RBI ನಿರ್ದೇಶಿಸಿದೆ. ಇದರ ಬೆನ್ನಲ್ಲಿಯೇ ಕೇಂದ್ರ ಬ್ಯಾಂಕ್ 500 ರೂಪಾಯಿ ಮತ್ತು ನೋಟ್ಗಳನ್ನು ಅಮಾನ್ಯಗೊಳಿಸಬಹುದೆಂದು ಅನುಮಾನ ಮಾಡಿದೆ. ಹೌದು, 2016ರಲ್ಲಿ ಸರ್ಕಾರವು ನೋಟ್ ಅಮಾನ್ಯೀಕರಣವನ್ನು ಘೋಷಿಸಿತ್ತು. 1000 ರೂಪಾಯಿ ನೋಟ್ಗಳನ್ನು ಹಿಂತೆಗೆದುಕೊಂಡು ನಂತರ 2023ರಲ್ಲಿ ಸರ್ಕಾರವು 2000 ರೂಪಾಯಿಯ ನೋಟ್ಗಳನ್ನು ಚುನಾವಣೆಯಿಂದ ತೆಗೆದುಹಾಕಿತ್ತು. ಈ ಹೊಸ ಬೆಳವಣಿಗೆ RBI ಎಲ್ಲ 500 ರೂಪಾಯಿ ನೋಟ್ಗಳನ್ನು ಹಿಂತೆಗೆದುಕೊಳ್ಳಲು ಯೋಚನೆಯನ್ನ ಮಾಡ್ತಾ ಇದೆ ಎಂಬ ಪ್ರಶ್ನೆ ಮಾಡುವಂತೆ ಮಾಡಿದೆ ಎಂದು ವಾಯ್ಸ್ ಆಫ್ ಬ್ಯಾಂಕಿಂಗ್ ಸಂಸ್ಥಾಪಕಿ ಮತ್ತು ಬ್ಯಾಂಕರ್ ಅಶ್ವಿನಿ ರಾಣಾ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಳಿ ಮಾತ್ರ ಉತ್ತರವಿದೆ. ಭಾರತದಲ್ಲಿ ಡಿಜಿಟಲ್ ವಹಿವಾಟುಗಳಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಕರೆನ್ಸಿ ಮುದ್ರಿಸುವ ವೆಚ್ಚವನ್ನು ಕಡಿಮೆ ಮಾಡಲು RBI ಬಯಸಿದೆ. ಡಿಜಿಟಲ್ ಪಾವತಿಗಳನ್ನು ಟ್ರ್ಯಾಕ್ ಮಾಡುವುದು ಮತ್ತು ತೆರಿಗೆ ವಂಚನೆಯನ್ನು ನಿಲ್ಲಿಸುವುದು ಸರ್ಕಾರಕ್ಕೆ ಸುಲಭವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ 2000 ಮುಖಬೆಲೆಯ ನೋಟ್ನಂತೆ 500 ರೂಪಾಯಿ ನೋಟ್ಗಳು ಕೂಡ ಚಲಾವಣೆಯಲ್ಲಿ ಕ್ರಮೇಣ ರದ್ದುಗೊಳಿಸುವ ಸಾಧ್ಯತೆ ಇದೆ ಎಂದು ರಾಣಾ ಹೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಮತ್ತೊಂದು ಸುತ್ತೋಲೆಯ ಪ್ರಕಾರ ಸೆಪ್ಟೆಂಬರ್ 30, 2025 ಒಳಗೆ ಎಲ್ಲ ATMಗಳಲ್ಲಿ 75% ಕನಿಷ್ಠ ಒಂದು ಕ್ಯಾಸೆಟ್ನಿಂದ 100 ಅಥವಾ 200 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ವಿತರಿಸಲಾಗುತ್ತೆ. ಮಾರ್ಚ್ 31, 2025 ಒಳಗೆ ಎಲ್ಲ ATMಗಳಲ್ಲಿ 90% ಕನಿಷ್ಠ ಒಂದು ಕ್ಯಾಸೆಟ್ನಿಂದ 100 ರೂಪಾಯಿ ಅಥವಾ 200 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ವಿತರಿಸಬೇಕು. ಹಾಗೂ ಇದನ್ನು ಖಚಿತಪಡಿಸಿಕೊಳ್ಳಬೇಕೆಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುತ್ತೋಲೆಯಲ್ಲಿ ತಿಳಿಸಿದೆ.